2026 ಸೆಕೆಂಡ್ PUC ಕನ್ನಡ ಎಕ್ಸಾಮ್ ಅಂದರೆ ಇವತ್ತು ನಡೆದಿರೋ ಎಕ್ಸಾಮ್ಸ್ಗೆ ಕೀ ಆನ್ಸರ್ಸ್ನ ಹೇಳ್ತಾ ಇದ್ದೀನಿ. ಮೊದಲನೇದಾಗಿ ಮಲ್ಟಿಪಲ್ ಚಾಯ್ಸಲ್ಲಿ ಫಸ್ಟ್ ಒನ್, ಇದರಿಂದ ಪರಿಮಳವನ್ನು ಅರಿಯಬಹುದು. ಇದಕ್ಕೆ ಆನ್ಸರ್ ಆಪ್ಷನ್ ಎ ಅಂದರೆ ಪುಷ್ಪದಿಂದ ಪರಿಮಳವನ್ನು ಅರಿಯಬಹುದು. ಇನ್ನು ಸೆಕೆಂಡ್ ಒನ್ಗೆ ಒಂದು ಪದ್ಯಭಾಗವನ್ನು ಕೊಟ್ಟಿದ್ದಾರೆ. ಈ ಪದ್ಯಭಾಗಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾದ ಜೋಡಿಯಾಗಿವೆ ಅಂತ ಕೇಳಿದ್ದಾರೆ. ಇದಕ್ಕೆ ಆಪ್ಷನ್ 3 ಅಂದರೆ 2 ಮತ್ತು 4 ಸರಿ ಅಂತ ಇರೋದು. ಶತ್ರುವನ್ನು ಕಿರಿಯವನು ಎಂದು ಭಾವಿಸಬಾರದು ಮತ್ತು ಚಿಕ್ಕದೆಂದು ಯಾವುದನ್ನು ಉಪೇಕ್ಷಿಸಬಾರದು ಇದಕ್ಕೆ ಆನ್ಸರ್ ಆಗಿರುತ್ತೆ. ಇನ್ನು ಮೂರನೇದು, ಜಾಲಿಯ ರಸಸ್ವಾದ ಹೇಗಿರುತ್ತದೆ? ಇದಕ್ಕೆ ಆನ್ಸರ್ ವಿಷದಂತೆ. ಇನ್ನು ನಾಲ್ಕನೇ ಕ್ವೆಶನ್, ಜೀಸಸ್ನ ಶಿಲುಬೆಗೇರಿಸಿದವನು ಇವರ ವಕಾಲತ್ತು ನಡೆಸಿದರು. ಇದಕ್ಕೆ ಆನ್ಸರ್ ಬಂದು ಬರಬ್ಬನ, ಆಪ್ಷನ್ 4 ಅಂದರೆ ಆಪ್ಷನ್ ಇ. ನೆಕ್ಸ್ಟು, ಕವಯಿತ್ರಿ ಸುಕನ್ಯಾ ಮಾರುತಿ ಹೇಳುವಂತೆ ಜನರಿಗೆ ಇದಕ್ಕೆ ಗತಿ ಇಲ್ಲ. ಇದಕ್ಕೆ ಆನ್ಸರ್ ಬಂದು ಗಂಜಿಗೆ ಗತಿ ಇಲ್ಲ. ಇನ್ನು ಆರನೇ ಕ್ವೆಶನ್ ಅಲ್ಲಿ ಒಂದು ಪ್ಯಾರಾಗ್ರಾಫ್ ಕೊಟ್ಟಿದ್ದಾರೆ. ಇದನ್ನ ಡಾಕ್ಟರ್ ಚಂದ್ರಪ್ಪನವರು ಹೇಳಿರೋದು. ಈ ಮಾತುಗಳು ಕೆಳಗಿನ ಯಾವ ಹೇಳಿಕೆಯನ್ನು ಸಮರ್ಥಿಸುತ್ತದೆ ಅಂತ ಒಂದು ಪ್ಯಾರಾಗ್ರಾಫ್ ಕೊಟ್ಟಿದ್ದಾರಲ್ವಾ, ಇದಕ್ಕೆ ಆಪ್ಷನ್ ಎ ಆನ್ಸರ್ ಆಗಿರುತ್ತೆ. ಡಾಕ್ಟರ್ ತಿಮ್ಮಪ್ಪನವರ ಬಗ್ಗೆ ಅಭಿಮಾನ ಇದಕ್ಕೆ ಆನ್ಸರ್. ನೆಕ್ಸ್ಟ್ ಏಳನೇದು, ಇದು ಕಲಾಂ ಅವರ ಆತ್ಮಚರಿತ್ರೆಯ ಹೆಸರು. ಇದಕ್ಕೆ ಆನ್ಸರ್ ಆಪ್ಷನ್ ಇ ಅಂದರೆ ನಾಲ್ಕನೇ ಆಪ್ಷನ್, ವಿಂಗ್ಸ್ ಆಫ್ ಫೈರ್. ಇನ್ನು ಎಂಟನೇದು, ನಿರೂಪಕರ ಗೆಳೆಯ ಪ್ರಕಾಶ್ ಇವರು ಏನಾಗಿರ್ತಾರೆ? ಅದಕ್ಕೆ ಆಪ್ಷನ್ ಎ ಇಕಾಲಜಿಸ್ಟ್. ಇನ್ನು ಒಂಬತ್ತನೇದು, ಆನೆ ಶಾಸ್ತ್ರದವನು ಹೀಗೆಂದು ಭವಿಷ್ಯ ನುಡಿದಿದ್ದ. ಏನಂತ ಹೇಳಿರ್ತಾನೆ ಅಂದರೆ ಅದಕ್ಕೆ ಆಪ್ಷನ್ 4 ಆನ್ಸರು, ಈ ಆನೆಯಿಂದ 5 ಜನ ಪ್ರಾಣ ಕಳೆದುಕೊಳ್ತಾರೆ ಅಂತ ಹೇಳಿರ್ತಾರೆ. ಇನ್ನು 10ನೇದು ಒಂದು ಪ್ಯಾರಾಗ್ರಾಫ್ ಕೊಟ್ಟಿದ್ದಾರೆ. ಅದಕ್ಕೆ ಇಲ್ಲಿ ಆನೆಯನ್ನು ಕುರಿತು ಹೇಳಿರುವ ಮಾತಿನಲ್ಲಿ ಮೂಡುವ ಭಾವವೆಂದರೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಆನ್ಸರ್ ಬಂದು ಆಪ್ಷನ್ ಸಿ, ಆನೆ ದೊಡ್ಡ ಪ್ರಾಣಿ, ಅದು ಸೂಕ್ಷ್ಮವಾಗಿ ವರ್ತಿಸುತ್ತದೆ. ಇದು ಆನ್ಸರ್ ಆಗಿರುತ್ತೆ. ಇನ್ನು ಫಿಲ್ ಇನ್ ದ ಬ್ಲಾಂಕ್ಸ್ ನೋಡೋದಾದರೆ 11ನೇದು, ದುರಾಸೆಯ ಹುಡುಗನನ್ನು ನಿರಾಕರಿಸಿದವರು. ಇದಕ್ಕೆ ಆನ್ಸರ್ ನಿಶಾ ಶರ್ಮಾ. ನೆಕ್ಸ್ಟು 12ನೇದು, ಕನ್ನಡದ ಮೂಲಕ ಕಲಿತು ಶ್ರೇಷ್ಠ ವಿಜ್ಞಾನಿಯಾದವರು CNR ರಾವ್. ಇನ್ನು 13ನೇದು, ದಣಿಗಳು ಹೊಳೆಯ ಹೂಳೆತ್ತಲು ಸೂಚಿಸಿದ್ದು ಕುದುಪನಿಗೆ. ಇನ್ನು 14ನೇದು, ಡ್ಯಾಶ್ ಕತೆ ಹೇಳಬೇಕೆಂದು ಮನೋರಮೆ ಕೇಳಿದಳು ರಾಮಾಯಣ. ನೆಕ್ಸ್ಟು 15ನೇದು, ವೀರೇಂದ್ರ ಸಿಂಪಿಯವರ ದೃಷ್ಟಿಯಲ್ಲಿ ಹಳ್ಳಿಯ ಚಹಾದ ಅಂಗಡಿ ಡ್ಯಾಶ್ ಇದ್ದಂತೆ ವಾರ್ತಾ ಇಲಾಖೆ ಇದ್ದಂತೆ. ಇನ್ನು ಹೊಂದಿಸಿ ಬರೆಯರಿ ನೋಡೋದಾದ್ರೆ ಫಸ್ಟ್ ಒನ್, ಕದಡಿದ ಸಲಿಲಂ ತಿಳಿವಂದದೆ. ಇದಕ್ಕೆ ನಾಗಚಂದ್ರ ಬರುತ್ತೆ. ಪುಲಿಗೆರೆ ಸೋಮನಾಥ ಇದಕ್ಕೆ ಸೋಮೇಶ್ವರ ಶತಕ. ಪುರಂದರ ದಾಸರು ಇದಕ್ಕೆ ಜಾಲಿಯ ಮರದಂತೆ ಬರುತ್ತೆ. ನೆಕ್ಸ್ಟು ಮುಕ್ತಕಂಠ ಇದಕ್ಕೆ ಬೆಳಗುಜಾವ ಬರುತ್ತೆ. ಹಾಗೂ ಟಿ ಯಲ್ಲಪ್ಪ ಇದಕ್ಕೆ ಹತ್ತಿ ಚಿತ್ತ ಮತ್ತು ಬರುತ್ತೆ. ಇನ್ನು ಗ್ರಾಮರ್ ಪಾರ್ಟ್ ನೋಡೋದಾದರೆ 45 ಅಂದರೆ 45ನೇ ಕ್ವೆಶನ್ನು, ಕೆಳಗಿನ 2 ಪದಗಳಿಗೆ ಸಮಾನಾರ್ಥಕಗಳನ್ನು ಬರೆಯಿರಿ. ಅಂದರೆ ಫಸ್ಟ್ ಒನ್ ಬಂಗಾರ, ಇದಕ್ಕೆ ನೀವು ಸುವರ್ಣ, ಚಿನ್ನ, ಕನಕ ಏನು ಬೇಕಾದರೂ ಬರಿಬೋದು. ನೆಕ್ಸ್ಟು ಕಣ್ಣು, ಇದಕ್ಕೆ ನಯನ, ನೇತ್ರ. ನೆಕ್ಸ್ಟು ಪುಷ್ಪ, ಇದಕ್ಕೂ ಅಷ್ಟೇ ಹೂವು, ಕುಸುಮ ಬರಿಬೋದು. ನೆಕ್ಸ್ಟು 46ನೇದು, ಕೆಳಗಿನ 2 ಪದಗಳ ಗುಣವಾಚಕಗಳನ್ನು ಬರೆಯಿರಿ ಅಂತ ಇದೆ. ಕಲಿ ಭೀಮ ಇದಕ್ಕೆ ಕಲಿ, ಹುಸಿ ನಿದ್ದೆ ಹುಸಿ, ಕಿರುಹಾದಿ ಕಿರು. ಇನ್ನು 47ನೇದು, ಕೆಳಗಿನ 2 ಕ್ರಿಯಾಪದಗಳ ಧಾತು ರೂಪಗಳನ್ನು ಬರೆಯಿರಿ ಅಂತ ಇದೆ. ಫಸ್ಟ್ ಒನ್ ಓದುವನು, ಇದಕ್ಕೆ ಓದು. ನಲಿಯುತ್ತಾ ನಲಿ, ಹಾಡುವಳು ಹಾಡು. ಇನ್ನು 48ನೇದು, ಕೆಳಗಿನ 2 ಪದಗಳ ವಿಭಕ್ತಿಗಳನ್ನು ಹೆಸರಿಸಿ. ಮೊದಲನೇದು ಗುರುವಿಗೆ ಅಂದರೆ ಗೆ ಇಲ್ಲಿ ಚತುರ್ಥಿ, ವಿಶ್ವಾಸದಿಂದ ಇಂದ ತೃತೀಯ, ಗದ್ಯದೊಳ್ ಒಳ್ ಸಪ್ತಮಿ. ಇನ್ನು 49ನೇದು, ಕೆಳಗಿನ 2 ಪದಗಳ ತತ್ಸಮ ರೂಪ ಬರೆಯಿರಿ. ರಾಯ ಇದಕ್ಕೆ ರಾಜ, ದನಿ ಧ್ವನಿ, ಪಯಣ ಪ್ರಯಾಣ. ಇನ್ನು 50ನೇದು, ನುಡಿಗಟ್ಟುಗಳನ್ನು ನಿಮ್ಮ ಸ್ವಂತ ವಾಕ್ಯದಲ್ಲಿ ಬಳಸಿ ಬರೆಯಿರಿ. ಅದನ್ನು ನೀವು ಬರೆದಿರ್ತೀರ ಓನಾಗಿ. ಆಲ್ಮೋಸ್ಟ್ ಗ್ರಾಮರ್ ಈಸಿನೇ ಇದೆ. ಅದರಲ್ಲೂ ಯಾರು ನನ್ನ ವಿಡಿಯೋಗಳನ್ನ ನೋಡಿಕೊಂಡು ಹೋಗಿರ್ತೀರ, ಪ್ರಾಕ್ಟೀಸ್ ಮಾಡಿರ್ತಾರೋ ಅವರಿಗೆ ಇದು ಈಸಿನೇ ಆಗಿರುತ್ತೆ. ಯಾಕಂದರೆ ಆಲ್ಮೋಸ್ಟ್ ಅದರಲ್ಲಿರುವಂತಹ ಟಾಪಿಕ್ಕೇ ಬಂದಿದೆ. ಇದಿಷ್ಟು ಕನ್ನಡ ಕ್ವೆಶನ್ ಪೇಪರ್ನ ಕೀ ಆನ್ಸರ್ಸ್ ಆಗಿದೆ.